ನಾನು ವಿಡಿಯೋ ಮಾಡುವಾಗ ಇಲ್ಲಿ ಒಬ್ಬರು ನಂಗೆ ಸಿಕ್ಕಿದ್ರು. ಇವರು ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ. ಇವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ ಪ್ಲೀಸ್. ಈ ವಿಡಿಯೋನ ಪೂರ್ತಿ ನೋಡಿ. ಯಾವ ಥರ ಇವರು ಅಡುಗೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ. ಏನೇ ನೋಡ್ತಾ ಇಲ್ಲ, ಇವರು ಇಲ್ಲಿ ಅಡುಗೆ ಮಾಡೋರು. ಪಾಪ ಇವರು ನಮಗೆ ಊಟ ಮಾಡ್ಕೊಂಡು ಹೋಗಂತ ಇದ್ದಾರೆ. ಅದು ಒಳ್ಳೆ ಮನಸ್ಸು, ಎಷ್ಟು ಒಳ್ಳೆಯವ್ರಿದ್ದಾರೆ ನೋಡಿ. ಇವರು ಅಡುಗೆ ಮಾಡ್ತಾರಂತ. ಇವರು ಪಾಟೀಲ್ ಶಾನಕ್ ಮರೋಬ್ ಅಂತ. ಇವರು ಇಲ್ಲೇ ಅವರೇ ಅಡುಗೆ ಮಾಡ್ತಾರಂತೆ. ಇವರು ನಿಮಗೆ ಸಂಬಳ ಎಷ್ಟಿದೆ? 3,500. ಇವರಿಗೆ 3,500 ತಿಂಗಳಿಗೆ. ತುಂಬ ಕಡಿಮೆ ಆಯ್ತಲ್ವಾ? ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕೇಳಿ. ಅವರು ಏನು ಮಾತಾಡ್ತಾ ಇದ್ದಾರೆ? ಮಕ್ಕಳಿಗೆ ಸಂಬಂಧ ದುಡಿತಾನ. ನನ್ನ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಎಲ್ಲ ಪುಣ್ಯ ಹತ್ತಲಿ ನಂದ. ಇದು ಒಂದೇ ಬೇಡ್ಕೋತಾನೆ. ನಾ ರೊಕ್ಕದ ಕಡೆ ನೋಡಿಲ್ಲ. ಮತ್ತು ಯಾರು ಬೇಕಾದವ್ರು ಬರ್ರಿ, ನಾವು ಊಟಕ್ಕಂತೂ ಒಟ್ಟೆ ಇಲ್ಲ ನಂಗಿಲ್ಲ. ಯಾರು ನಾನು ಎಷ್ಟು ಬೇದರು ಇದನ್ನು ಮಾಡ್ರು, ಅಡುಗೆ ಅವರು ಇದನ್ನು ಮಾಡ್ರಿ ಭೀ ನಾ ಒಟ್ಟು ಕೇಳಂಗಿಲ್ಲ ತಮ್ಮ. ಪಾಪ ಹುಡುಗರು. ನೀವು ಎಷ್ಟು ವರ್ಷದಿಂದ ಈ ಅಡುಗೆ ಮಾಡ್ತೀವಿ? ನಾ ಇದು ಅಡುಗೆ ಚಾಲು ಆಗಂದ್ರೆ ಏನು ನೋಡ್ತಾ. 8 ವರ್ಷ ಆತ್ರಿ ಈಗ? ಈಗ ಅಂದ್ರೆ 54 ವರ್ಷ, 50 ವರ್ಷ 4 ವರ್ಷ ಆಗೈತೆ. ಇದು ಅಡಿಗೆ ಯಾವಾಗ ಚಾಲು ಆಗೈತಿ ನಂಗೆ ಗೊತ್ತಿಲ್ಲ. ಅದ ಅಂದಿಂದ ಇದೇನೋ ನೋಡಿ. 8 ಮಂದಿ ಇದ್ರಿ ನೀವು ಮಣಕ್ರಿ? 4 ಮಂದಿ ಇದ್ದೀವಿ. ಈ ಪಗಾರ ಸಾಲತ್ರಿ ನಿಮ್ಗೆ? ಹಾಂ, ಸಾಲುದಿಲ್ಲ ಖರಿ. ಆಮೇಲೆ ಈ ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ಇದು ಆತತ್ಲೆ, ಪುಣ್ಯ ಹತ್ತತ್ಲೆ ಮಕ್ಕಳಿಗೆ. ಈ ಅಡುಗೆ ಮಾಡೋದು ಯಾವಾಗ ನಿಮ್ಗೆ ಬೇಸರ ಆಗಿತ್ತಾನೇನ್ರಿ? ನಂಗೆ ಒಟ್ಟೆ ಬೇಸರ ಇಲ್ಲಪ್ಪ. ನನಗೆ ಎಷ್ಟು ಜನ ಬಂದ್ರೆ ಭೀ ನನಗೆ ಮತ್ತೆ ದೇವ್ರು ಖುಷಿ ಹಾಕತ್ತಾನು. ಮೊನ್ನೆ ಬೆಳಗಾವದವ್ರ ರಕ್ತ ಇದನ್ನು ತಕೊಳಕ್ ಬಂದಿರು. 100 ಮಂದಿಗೆ 2 ಮಂದಿ ಅಡಿಗೆ ಅಟ್ಟೆಲ್ಲ ಕಾದಾಟ್ ಹಿಡಿದು. ಈಗ ಎಷ್ಟು ಮಂದಿ ಇದಾರೆ ಇಲ್ಲಿ ಶಾಲೆ ಹುಡುಗರು? ಒಂದು 200 ಮ್ಯಾಲೆ ಇದ್ದಿರ್ಬೇಕು. ಈಗ ಸಣ್ಣ ಹುಡುಗರು ಬರ್ತಾರೆ, ನೀವು ದೊಡ್ಡವ್ರು ಬರ್ತಾರೆ? ಇಲ್ಲ, ಸಣ್ಣವರು ಬರ್ತಾರೆ, ದೊಡ್ಡವರು ಬರ್ತಾರೆ. ದೊಡ್ಡವ್ರು 8 ಮಂದಿ ಶಾಲೆಗೆ 8 ಮಂದಿ ಎಲ್ಲ ಬರ್ತಾರೆ ಈಗ? ಬರ್ತಾರಲ್ಲ ತಮ್ಮ. ಅಂದ್ರೆ ಊಟದ ಮಧ್ಯಾಹ್ನದಾಗ ಅದ ಗೊಳೆ ಆತಾರ. ಪಾಟಪಟ್ಯಾನ ಹುಡುಗರನ್ನು ಬರುದಿಲ್ಲ. ಖರೆ ನನಗೆ ಭಾಳ ಖುಷಿ ಅಡುಗೆ ಮಾಡೋದು. ಮತ್ತೆ ಏನೇನು ಮಾಡ್ತೀರಿ? ಅನ್ನ ಸಾರು ಆಟ ರೀ? ಅನ್ನ ಸಾರ, ಹಾಲು ಕೊಡ್ತಿರ್ಬೇಕ್ರಿ? ಹಾಲ, ತತ್ತಿ ಮತ್ತು ರಾಗಿದು. ಎಷ್ಟು ಮಂದಿ ಮಕ್ಳು ನಿಮ್ಗೆ? ನನಗೆ ಒಬ್ಬಕ್ಕೆ ಅಪ್ಪ ಹೆಣ್ಮಗಳು. ಗಂಡು ಮಕ್ಳು ಇಲ್ರಿ? ಅಕ್ಕಿ ಹೊಟ್ಟಿಲೇನ 2 ಮಂದಿ ಗಂಡು ಮಕ್ಳು ಅದಾರ. ಅವ್ರು ಇಲ್ಲೇ ಅದಾನ್ರಿ? ಅಲ್ಲಿದಾರ? ಇಲ್ಲೇ ತಮ್ಮ ಕೊಟ್ಟಿ. ಇಲ್ಲೇ ಅದಾರ್ರಿ? ಚಲೋ ಅದಾರ್ರಿ? ಇಲ್ಲ ಅವ್ರು ಎಲ್ಲ ಆರಾಮ ಐತಪ್ಪ. ಮಕ್ಳ್ರಿ? ನನಗೆ ಈ ಮೊಮ್ಮಕ್ಳು? ಮೊಮ್ಮಕ್ಕಳು 2 ಮಂದಿ ಗಂಡಸ ಮಕ್ಕಳ, ಒಬ್ಬ ಹೆಣ್ಮಗಳು ಅದಾವ ಮಗಳಿಗೆ. ಮತ್ತು ಈ ಊರಾನ ಮಂದಿ ನನಗೆ ಹಿಂಗೆ ಯಾರೂ ಸರಿದುಕೊಂಡಂದಿಲ್ಲಪ್ಪ. ನನ್ನ ಮ್ಯಾಲೆ ಭಾಳ ಭಕ್ತಿ. ಊರಾನ ಮಂದಿ ಇಷ್ಟು ಭಾರಿ ಅದಾರು, ಅಷ್ಟು ಭಾರಿ ಅದಾರ ನೋಡಪ್ಪ. ನನಗೆಂದು ಯಾನು ಭೀ ಇಟ್ಟು ಕೂಸು ಹಿಡ್ನ ಐತೆ ಒಂದು ತೆಕ್ಕೆ ಬೀಳ್ತಾವೆಲ್ಲ. ಮತ್ತೆಲ್ಲ ಟೀಚರ್ ಅಂತ ಗಂಡು ಹೋಗ್ತಾವೆ. ನಿಮ್ಗಂತ ಚಲೋ ಐತಲ್ರಿ? ಒಟ್ಟೆ ಅಪ್ಪ ಏಕ ನಂಬರ್ ಐತಿ. ನಮ್ಮ ದುಡಿಯಾಯ್ತಾನ. ನಾ ಪಗಾರ ನೋಡಿಲ್ಲ. ಮುಂದೆ ನನ್ನ ಮೊಮ್ಮಕ್ಕಳಿಗೆ ಐತತ್ಲ ನೋಡಿದ್ರಲ್ಲ ಅದನ್ನ ಇದನ್ನ ನೋಡಿಲ್ಲ. ಮತ್ತೆ ಯಾರು ಬೇಕಾದವ್ರು ಕಾಣ್ಲ. ನಾವು ಊಟಕ್ಕಂತೂ ಕರೆದ ಅದು ಉಳುತ್ತೆ. ಏನು ಮಾಡೋದು? ತಿಂದು ಉಂಡು ಉಳ್ದ ನೋಡಿದ್ರಲ್ಲ ಗಾಯ್ಸ್, ನಾವು ಮಾಡೋ ಕೆಲಸನ ನಾವು ಇಷ್ಟಪಡ್ಬೇಕು. ನಾವು ಮಾಡೋ ಕೆಲಸನ ಕಷ್ಟ ಆಗಿ ಪಗಾರ ಸಾಲಲ್ಲ, ಆದರೂ ಇವರು ಖುಷಿ ಪಟ್ಟು ಅಡುಗೆ ಮಾಡ್ತಾರೆ. ಇದನ್ನ ನಾವು ಮಾಡೋದು ಫ್ರೆಂಡ್ಸ್. ಈಗಿನ ಸಸ್ಯರಿಗೆ ಅಡುಗೆ ಮಾಡೋದು ಇಷ್ಟನೇ ಇರಲ್ಲ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರ? ಹೇಳಿ. ನಾನು ನೋಡ್ತಮ್ಮ ಅಡುಗೆ ಮಾಡ್ಬೇಕಾದ್ರೆ ತಮ್ಮ ಮನಸ್ಸಲ್ಲೇನ ಮಾಡ್ಬೇಕು ಅಡುಗೆ. ಮಕ್ಕಳಂದ್ರೆ ಒಂದು ದೇವ್ರ ಸಮಾನ. ಮಕ್ಕಳಂದ್ರೆ ಅವ್ರು ಬರೀ ಹಡದ ತಾಯಿ ತಂದಿ ರಾತ್ರಿ ಅಷ್ಟ ಸಮಾನ. ಹರಿವತ್ತು 9 ಆತು ಅಂದ್ರೆ ಅವ್ನು ನಮ್ಮ 3-4 ಗಂಟೆ ತಕ ಆ ಮಕ್ಕಳೆಲ್ಲ ನಮ್ಮ ಹುಡ್ಯಾಗ ಬಿದ್ದಿರ್ತಾವ. ಆ ಮಕ್ಕಳದಿಂದನೇ ಯಪ್ಪ ಪುಣ್ಯ ಹತ್ತೈತಿ. ಮಕ್ಕಳೆಲ್ಲ ನಮ್ಮ ಹಂಗೆ ಹರಿದು ಹೋಗಿಲ್ಲ. ಯಾವಕ್ಕೆ ಸಿಟ್ಟಿಗೆ ಬರೋಂಗಿಲ್ಲ, ಯಾವಕ್ಕೆ ಬೇಯಂಗಿಲ್ಲ. ನಮ್ಮ ತಲೆಯಾಗ ಕಾಟ್ಲೆ ಕಟ್ಟಿದ್ದಾವೆ. ಖರೆ ನಾವು ಯಾವಕ್ಕೆ ಸಿಟ್ಟಿಗೆ ಬರೋಂಗಿಲ್ಲ. ಗಾಯ್ಸ್, ಇವ್ರಿಗೆ ಗಂಡು ಮಕ್ಕಳಿಲ್ಲಂತೆ. ಗಂಡು ಮಕ್ಕಳಿಗೆ ಇಲ್ಲ ಅಂದರೆ ಅವ್ರಿಗೆ ಹೇಗೆ ಗಂಡು ಮಕ್ಕಳಿಲ್ಲ ಆದರೂ ಅವ್ರು ಹೇಗೆ ಅನಿಸುತ್ತೆ ಅಂತ ಕೇಳೋಣ ಬನ್ನಿ. ಈಗ ಗಂಡು ಮಕ್ಕಳು ಆಗೋವರೆಗೂ ಈಗ ಕೆಲವೊಬ್ಬರು ಹಡಿತಾನೆ ಇರ್ತಾರೆ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ ಬನ್ನಿ. ಈಗ ಕೆಲವೊಬ್ಬರು ಗಂಡು ಮಕ್ಕಳು ಆಗಲ್ಲ ಅಂತ ಹಡಿತಾನೆ ಇರ್ತಾರೆ. ಒಂದು 5-6 ಆಗೋವರೆಗೂ, ಗಂಡು ಆಗೋವರೆಗೂ ಹಡಿತಾನೆ ಇರ್ತಾರೆ. ಅವ್ರಿಗೇನು ಹೇಳೋಕ್ಕೆ ನೀವು ಇಷ್ಟಪಡ್ತಾರೆ? ಅವಕ್ಕೇನು ಸಂಬಂಧ ಇಲ್ಲ. ಗಂಡು ಮಕ್ಕಳು ಬ್ಯಾಟ, ಹೆಣ್ಣು ಮಕ್ಕಳು ಬ್ಯಾಟ. ಎಲ್ಲ ತಮ್ಮ ತಿಳ್ಕೊಂಡು ಆದ್ರೆ ಇದ್ರಾಗ ಏನೂ ಇಲ್ಲ. ಗಂಡು ಮಕ್ಕಳ ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲ ಒಂದು. ಅಟ್ಟ 2-3 ಆದ ಗಜಿಗೆ ಯಾರ್ದು ಬಡತಾನ ಇರ್ತೈತೆ, ಯಾರ್ದು ಸಾವ್ಕಾರ ಇರ್ತಾರ.
ಎಲ್ಲ ಹಿಂಗೆ ನಡಿತೈತಪ್ಪ. ಈಗಿನ ಜನ ಅಂತ ಯಾನ್ ಹೇಳುದ, ಈಗಿನ ಜನನ ಹಂಗೈತಮ್ಮ. ಒಟ್ಟು ಖರೆ ನಾವು 9ವರೆಗೆ ಅಂದ್ರೆ ಸಾಲಾಗ ಇರುತ್ತಾನೆ ಯಾವಾಗ. ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.